ಜಗತ್ತಿನಲ್ಲಿ ಅನೇಕ ನಿಗೂಢ ಸ್ಥಳಗಳಿವೆ. ಆ ಸ್ಥಳಗಳ ಬಗ್ಗೆ ಯಾರಾದ್ರೂ ಹೇಳಿದಾಗ ಅಥವಾ ಅವುಗಳನ್ನ ನಾವೇ ಕಣ್ಣಾರೆ ಕಂಡಾಗ ಹೀಗೂ ಉಂಟೆ ಎಂದು ಬೆರಗಾಗುತ್ತೇವೆ. ಬಹುತೇಕರಿಗೆ, ಅದರಲ್ಲೂ ಪ್ರವಾಸ ಪ್ರಿಯರಿಗೆ ಇಂತಹ ನಿಗೂಢ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಖಂಡಿತ ಇರುತ್ತದೆ. ಅಂದಹಾಗೆ ಆ ಸ್ಥಳ ಇರುವುದು ಬಹಳ ದೂರದಲ್ಲೇನೂ ಅಲ್ಲ, ಬಿಹಾರದಲ್ಲಿದೆ. ಬಿಹಾರದ ನಳಂದ ಎಂಬ ಜಿಲ್ಲೆಯ ರಾಜ್ಗೀರ್ ಎಂಬ ಪಟ್ಟಣವಿದೆ. ಇಲ್ಲಿನ ಗುಹೆಯೊಳಗಿನ ಬಾಗಿಲು ತೆರೆಯಲು ಸಾಧ್ಯವಾಗಿಲ್ಲವಂತೆ. ಹಾಗಾದ್ರೆ ನಿಜಕ್ಕೂ ಆ ಗುಹೆಯೊಳಗೆ ಏನಿದೆ? ಸೋನ್ ಭಂಡಾರ್ ಅಥವಾ ಸ್ವರ್ಣ ಭಂಡಾರ್ನ ವಿಶೇಷತೆಗಳಿವು. ಎಲ್ಲಿಯವರೆಗೆ ಯಾರಿಗೂ ಈ ಗುಹೆಯೊಳಗಿನ ಬಾಗಿಲು ತೆರೆಯಲು ಸಾಧ್ಯವಾಗಿಲ್ಲ. ಈ ರಾಜ್ಗೀರ್ನಲ್ಲಿ ಸೋನ್ ಭಂಡಾರ್ ಅಥವಾ ಸ್ವರ್ಣ ಭಂಡಾರ್ ಎಂಬ ಸುಪ್ರಸಿದ್ಧ ಗುಹೆಗಳಿವೆ. ಈ ಗುಹೆಗಳ ವಿಶೇಷತೆ ಏನೆಂದ್ರೆ, ಇಲ್ಲಿಯವರೆಗೆ ಯಾರು ಈ ಗುಹೆಯೊಳಗಿನ ಬಾಗಿಲು ತೆರೆಯಲು ಸಾಧ್ಯವಾಗಿಲ್ಲ. ವಿಶೇಷತೆ ಎಂದ್ರೆ 10 20 ಸಾವಿರಾರು ಬಾರಿ ಪ್ರಯತ್ನಿಸಿದ್ರು ಎಂದಿಗೂ ಯಾರಿಗೂ ಈ ಗುಹೆಯೊಳಗಿನ ಬಾಗಿಲು ತೆರೆಯಲು ಸಾಧ್ಯವಾಗಿಲ್ಲ. ಕೆಲವರು ಈ ಗುಹೆಗಳ ಬಾಗಿಲ ಹಿಂದೆ ನಿಧಿ ಇದೆ ಎಂದು ಹೇಳುತ್ತಾರೆ. ಹಾಗಾದ್ರೆ ನಿಜಕ್ಕೂ ಆ ಗುಹೆಯೊಳಗೆ ಏನಿದೆ? ಈ ಗುಪ್ತ ನಿಧಿ ಯಾರಿಗೆ ಸೇರಿದ್ದು? ರಾಜ್ಗೀರ್ ಬಿಹಾರ ರಾಜ್ಯದ ಒಂದು ಸಣ್ಣ ಪಟ್ಟಣವಾಗಿದ್ದು ಇದು ಅನೇಕ ವಿಷಯಗಳಿಗೆ ಹೆಸರುವಾಸಿಯಾಗಿದೆ. ಈ ನಗರವು ಪ್ರಾಚೀನ ಕಾಲದಲ್ಲಿ ಮಗಧದ ರಾಜಧಾನಿಯಾಗಿತ್ತು. ಅಲ್ಲದೆ ಭಗವಾನ್ ಬುದ್ಧನು ಮಗಧದ ಚಕ್ರವರ್ತಿ ಬಿಂಬಸಾರಗೆ ಉಪದೇಶವನ್ನ ನೀಡಿದ್ದು ಇಲ್ಲಿಯೇ. ವಿಶೇಷವಾಗಿ ರಾಜ್ಗೀರ್ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಸ್ಮಾರಕಗಳು ಮತ್ತು ಸೋನ್ ಭಂಡಾರ್ ಗುಹೆಗಳಿಂದ ಹೆಚ್ಚು ಜನಪ್ರಿಯತೆ ಪಡೆದಿದೆ. ಸೋನ್ ಭಂಡಾರ್ನಲ್ಲಿ ಗುಪ್ತ ನಿಧಿ ಇದೆ ಎಂದು ಹೇಳಲಾಗುತ್ತದೆ. ಆದ್ರೆ ಇಲ್ಲಿಯವರೆಗೆ ಯಾರಿಗೂ ಇದನ್ನ ಹುಡುಕಲು ಸಾಧ್ಯವಾಗಿಲ್ಲ. ಈ ನಿಧಿಯು ಮೌರ್ಯ ದೊರೆಯ ಬಿಂಬಸಾರನದ್ದು ಎಂದು ಹೇಳಲಾಗುತ್ತದೆ. ಆದರೂ ಕೆಲವರು ಇದನ್ನ ಹಿಂದಿನ ಮಗಧ ಚಕ್ರವರ್ತಿ ಜರಸಂಗನದ್ದು ಎಂದು ಹೇಳುತ್ತಾರೆ. ಸೋನ್ ಭಂಡಾರ್ ಗುಹೆಗಳು ಪ್ರಾಚೀನ ಕಾಲದಲ್ಲಿ ಚಿನ್ನದ ನಿಧಿಗಳನ್ನಿಡಲು ನೆಲೆಯಾಗಿತ್ತು ಎಂದು ನಂಬಲಾಗಿದೆ. ಗುಹೆಗಳ ಗೋಡೆಗಳ ಒಳಗೆ ಚಿನ್ನವನ್ನಿಡಲಾಗಿದೆ ಎಂದು ಜನರು ಹೇಳುತ್ತಾರೆ. ಗುಹೆಯೊಳಗೆ ನಿಧಿ ಇಟ್ಟಿರುವ ಮಾರ್ಗವೂ ಇದೆ ಎಂದು ಹೇಳಲಾಗುತ್ತದೆ. ಆದ್ರೆ ಯಾರೂ ಇದನ್ನ ಕಂಡುಹಿಡಿಯಲಾಗಲಿಲ್ಲ. ಅಲ್ಲದೆ ಇಲ್ಲಿ ಲಿಖಿತ ಶಾಸನಗಳಿವೆ. ಗುಹೆಯ ಪ್ರವೇಶ ದ್ವಾರದಲ್ಲಿರುವ ಬಂಡೆಯ ಮೇಲೆ ಗುಪ್ತ ಭಾಷೆಯಲ್ಲಿ ಬರೆಯಲಾದ ಶಾಸನಗಳ ಪ್ರಕಾರ ಈ ಗುಹೆಗಳನ್ನ ವೈರದೇವ ಎಂಬ ಜೈನ ಮುನಿಯಿಂದ ನಿರ್ಮಿಸಲಾಗಿದೆ. 319 180 BCE ವರೆಗಿನ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಗುಹೆಯನ್ನ ನಿರ್ಮಿಸಲಾಯಿತು. ಒಂದು ಗುಹೆಯು ಕೋನಾಕಾರದ ಚಾವಣಿ ಹೊಂದಿದ್ದು ಚೌಕಾಕಾರದ ಆಕಾರದಲ್ಲಿದೆ. ಇದರ ಪ್ರವೇಶ ದ್ವಾರವು ಭಾರತದ ಮೊದಲ ಕೃತಕ ಗುಹೆ ಬಾರ್ಬಾರ್ ಗುಹೆಗಳನ್ನ ನಿರ್ಮಿಸುತ್ತದೆ. ಮುಖ್ಯ ಗುಹೆಯ ಪಕ್ಕದಲ್ಲಿರುವ ಎರಡನೆಯ ಗುಹೆಯು ಹೆಚ್ಚಾಗಿ ನಾಶವಾಗಿದೆ. ಆದರೆ ಇದು ಕೆಲವು ಸುಂದರವಾದ ಜೈನ ಉಬ್ಬು ಶಿಲ್ಪಿಗಳನ್ನ ಹೊಂದಿದೆ. ಈ ಗುಹೆಯು ಕ್ರಿಸ್ತಶಕ 3 ಮತ್ತು 4ನೇ ಶತಮಾನದಷ್ಟು ಹಿಂದಿನದು. ಆ ಸಮಯದಲ್ಲಿ ಜೈನ ಮುನಿ ವೈರದೇವನು ಜೈನ ತಪಸ್ವಿಗಳ ವಾಸಸ್ಥಾನವಾಗಿ ಈ ಗುಹೆಗಳನ್ನ ನಿರ್ಮಿಸಿದನೆಂದು ಒಂದು ಗುಹೆಯೊಳಗೆ ಕಂಡುಬರುವ ಶಾಸನಗಳು ಹೇಳುತ್ತವೆ. ನಿಧಿಯನ್ನ ಹಸ್ತಾಂತರಿಸಿದ ಬಿಂಬಸಾರನ ಹೆಂಡತಿ ಕ್ರಿಸ್ತಪೂರ್ವ 3ನೇ ಅಥವಾ 4ನೇ ಶತಮಾನದಷ್ಟು ಹಿಂದಿನದಾಗಿದೆ. ರಾಜ ಬಿಂಬಸಾರ ತನ್ನ ನಿಧಿಯನ್ನಿಡಲು ಈ ಗುಹೆಗಳನ್ನ ಬಳಸುತ್ತಿದ್ದನೆಂದು ಜನರು ನಂಬುತ್ತಾರೆ. ಆದರೆ ಯಾವಾಗ ಬಿಂಬಸಾರನನ್ನ ಅವನ ಮಗ ಅಜಾತ ಶತ್ರು ಜೈಲಿಗೆ ಹಾಕಿದ್ನೋ ಅನಂತರ ಬಿಂಬಸಾರನ ಹೆಂಡತಿ ಬಿಂಬಸಾರನ ಆದೇಶದಂತೆ ಈ ಗುಹೆಯಲ್ಲಿ ರಾಜ್ಯದ ಸಂಪತ್ತನ್ನ ಬಚ್ಚಿಡಲು ನಿರ್ಧರಿಸಿದ್ಲು. ಮೂಲಗಳ ಪ್ರಕಾರ ಗುಪ್ತ ರಾಜ ಬಿಂಬಸಾರ ಅತ್ಯಂತ ಶ್ರೀಮಂತ ರಾಜನಾಗಿದ್ನು. ಆದ್ರೆ ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾದ ನಂತರ ಅವನು ಎಲ್ಲಾ ಲೌಕಿಕ ವಿಷಯಗಳಲ್ಲಿ ಆಸಕ್ತಿಯನ್ನ ಕಳೆದುಕೊಂಡನು. ಹೆಚ್ಚುವರಿ ಸಂಪತ್ತನ್ನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನೀಡಲು ಪ್ರಾರಂಭಿಸಿದನು. ಇದು ಅವನ ಮಗ ಅಜಾತ ಶತ್ರುವಿಗೆ ಹಿಡಿಸಲಿಲ್ಲ. ಮಗನ ದುಷ್ಟ ಉದ್ದೇಶಗಳ ಬಗ್ಗೆ ತಿಳಿದ ರಾಜನ ಹೆಂಡತಿ ಸಂಪತ್ತನ್ನ ಜೈನ ಸನ್ಯಾಸಿ ವೈರದೇವನಿಗೆ ಹಸ್ತಾಂತರಿಸಲು ನಿರ್ಧರಿಸಿದ್ಲು. ಗುಹೆಯೊಳಗೆ ಸಂಪತ್ತನ್ನೆಲ್ಲ ಇಟ್ಟು ಮಾಂತ್ರಿಕ ಬೀಗದಿಂದ ಮುಚ್ಚಿದ್ದು ವೈರದೇವ ಮುನಿಗಳೇ. ಅನೇಕ ಶತಮಾನಗಳಿಂದ ಈ ಮಾಂತ್ರಿಕ ಕೋಡನ್ನ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ರು, ಯಾರು ಯಶಸ್ವಿಯಾಗಲಿಲ್ಲ. ಈ ಗೋಡೆಗಳ ಒಳಗೆ ಒಂದು ಶಾಸನವನ್ನ ಡಿಕೋಡ್ ಮಾಡಲು ಸಾಧ್ಯವಾದ್ರೆ ಅವರು ಪಾಸ್ವರ್ಡ್ ಅನ್ನ ಭೇದಿಸಲು ಸಾಧ್ಯವಾಗುತ್ತದೆ ಎಂದು ನಂಬಲಾಗಿದೆ. ವಿಶೇಷ ಅಕ್ಷರ ಶೈಲಿಯಲ್ಲಿ ಮಾಡಿದ ಈ ಶಾಸನವು ತುಂಬಾ ಸಂಕೀರ್ಣವಾಗಿದೆ. ವಿಜ್ಞಾನಿಗಳು ಮತ್ತು ಸಂಶೋಧಕರು ಸಹ ಇದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನೀವು ಸೋನ್ ಭಂಡಾರ್ ಗುಹೆಯೊಳಗೆ ಪ್ರವೇಶಿಸಿದಾಗ 10.4 ಮೀಟರ್ ಉದ್ದ, 52 ಮೀಟರ್ ಅಗಲ ಮತ್ತು 1.5 ಮೀಟರ್ ಎತ್ತರದ ಕೋಣೆಯನ್ನ ನೋಡುತ್ತೀರಿ. ಈ ಕೋಣೆ ನಿಧಿಯನ್ನ ಕಾಪಾಡುವ ಸೈನಿಕರದಾಗಿತ್ತು. ಈ ಕೋಣೆಯ ಹಿಂದಿನ ಬಾಗಿಲು ನಿಧಿ ಇರುವ ಕೋಣೆಯನ್ನ ತೆರೆದುಕೊಳ್ಳುತ್ತದೆ. ಆದ್ರೆ ಈ ಮಾರ್ಗದ ಬಾಗಿಲನ್ನ ದೊಡ್ಡ ಕಲ್ಲಿನಿಂದ ಮುಚ್ಚಲಾಗಿದೆ. ಈ ಮೊದಲೇ ಹೇಳಿದಂತೆ ಇದನ್ನ ತೆರೆಯಲು ಯಾರು ಅದರ ಪಾಸ್ವರ್ಡ್ ಅನ್ನ ಇನ್ನೂ ಕಂಡು ಹಿಡಿದಿಲ್ಲ. ಹಾಗಾಗಿ ಇಲ್ಲಿಯವರೆಗೆ ಈ ಬಾಗಿಲು ಇನ್ನೂ ಮುಚ್ಚೇ ಇದೆ. ಮೊಘಲರು ಮತ್ತು ಬ್ರಿಟಿಷರು ಗುಹೆಯಿಂದ ಸಂಪತ್ತನ್ನ ಕಸಿದುಕೊಳ್ಳಲು ಪ್ರಯತ್ನಿಸಿದ್ರು. ಒಮ್ಮೆ ಬ್ರಿಟಿಷರು ಈ ಬಂಡೆಯನ್ನ ಮುರಿದು ಕ್ಯಾನ್ ನಿಂದ ಬಾಗಿಲು ತೆರೆಯಲು ಪ್ರಯತ್ನಿಸಿದ್ರು. ಆದ್ರೆ ಅವರು ಅದನ್ನ ಒಡೆಯಲು ಸಾಧ್ಯವಾಗಲಿಲ್ಲ. ಇನ್ನು ಬಂಡೆಯ ಮೇಲೆ ನೀವು ಫಿರಂಗಿ ದಾಳಿಯ ಗುರುತುಗಳನ್ನ ನೋಡಬಹುದು.
ಗುಹೆಯೊಳಗೆ ಈ ನಿಧಿ ಇರುವ ರಹಸ್ಯವಾದ ಬಾಗಿಲನ್ನ ಹೊರತುಪಡಿಸಿ ಒಳಗಿನ ಗೋಡೆಗಳನ್ನ ಚೆನ್ನಾಗಿ ಪಾಲಿಶ್ ಮಾಡಲಾಗಿದೆ. ಜೊತೆಗೆ ಸುಂದರವಾದ ಶಾಸನಗಳನ್ನ ಹೊಂದಿದೆ. ಸೋನ್ಮಂಡರ್ ಗುಹೆಗಳು ಭಾರತದಲ್ಲಿರುವ ಕೆಲವು ರಾಕ್ ಕಟ್ ಗುಹೆಗಳಲ್ಲಿ ಒಂದಾಗಿದೆ. ಇಂತಹ ಅದೆಷ್ಟೋ ನಿಗೂಢ ಸ್ಥಳಗಳು ನಮ್ಮ ಭಾರತದಲ್ಲಿ ಇನ್ನೂ ನಿಗೂಢವಾಗಿಯೇ ಉಳಿದಿವೆ. ಭಾರತದ ಐತಿಹಾಸಿಕ ಸ್ಥಳಗಳು ರಾಷ್ಟ್ರದ ವಿಶಿಷ್ಟತೆಯಾಗಿರುವ ಎಲ್ಲಾ ರೀತಿಯ ಶ್ರೀಮಂತ ವೈವಿಧ್ಯತೆಯನ್ನ ನಿರೂಪಿಸಲು ವೇದಿಕೆಗಳಾಗಿವೆ. ಯುಗಗಳಿಂದಲೂ ಸಮೃದ್ಧವಾಗಿರುವ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಡಯಾಸ್ಪೋರಾ ಮತ್ತು ಅವುಗಳ ವಿಕಾಸವನ್ನ ಅರ್ಥ ಮಾಡಿಸಿಕೊಳ್ಳಬಹುದು. ಪ್ರತಿಯೊಂದು ಐತಿಹಾಸಿಕ ಸ್ಥಳ ಅಥವಾ ಸ್ಮಾರಕವು ಅದರ ಪ್ರವಾಸಿಗರು ಮತ್ತು ಉತ್ಸಾಹಿಗಳನ್ನ ಆಕರ್ಷಿಸುವ ಕಥೆಯನ್ನ ನಿರೂಪಿಸಲು ಮತ್ತು ಪುನಃ ಹೇಳಲು ಹೊಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.